ಆಯ್ತು ನಿಮಗೆ ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಒಂದು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ನಮ್ಮ ಉಡುಪಲ್ ಪಂಚಾಯಿತಿ ಶ್ರೀಧರ್ ಅಂತ ಹುಡುಗ ಒಳ್ಳೆಯ ಎಜುಕೇಷನ್ ಇದ್ದಾನೆ. ಇದಕ್ಕೆ ಒಂದು ಲ್ಯಾಪ್ಟಾಪು ಬೇಕಂದ ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ CSE ಕೋರ್ಸನ್ನು ಮಾಡ್ತಾಯಿದ್ದಾರೆ. ಇಂಥ ಮಕ್ಕಳಿಗೆ ನಾವು ಕೂಡ ಸಹಾಯ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಆ ಹುಡುಗ ಕೂಡ ಒಂದು 10 ಜನಕ್ಕೆ ಇದೇ ಥರ ಸಹಾಯ ಮಾಡ್ತಾರೆ. ಯಾಕಂದರೆ ಇದು ಸೇವೆ ಮಾಡೋದು ಒಬ್ಬರಿಗೆ ಹೇಳ್ಬೇಕಂತಲ್ಲ. ಇವತ್ತು ನಾನು ಸೇವೆ ಮಾಡ್ತಾ ಇರೋದು ಇನ್ನೂ ಸಮಾಜ ಸೇವಕರು ನೂರಾರು ಸಮಾಜ ಸೇವಕರಿದ್ದಾರೆ. ಆ ಥರ ಒಬ್ಬೊಬ್ಬರು 1-2 ಈ ಥರ ಹುಡುಗರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಹುಮ್ಮಸ್ಸದಿಂದ ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆಯ ಒಂದು ಅಧಿಕಾರ ಅಂದರೆ ಇಂಜಿನಿಯರ್ ಆಗಲಿ ಡಾಕ್ಟ್ರ್ ಆಗಲಿ ಎಲ್ಲ ಆದ್ರೂ ಅವರಿಂದ 4 ಜನಕ್ಕೆ ಸಹಾಯವಾಗುತ್ತೆ. ಯಾಕಂದರೆ ಇಂಥ ಒಂದು ಇದು ಸೇವೆ ಮಾಡೋದ್ರಿಂದ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ಹುಡುಗನಿಗೆ ಸುಮಾರು 50,000 ಅಂತ ಬರುವಂಥ ಲ್ಯಾಪ್ಟಾಪನ್ನು ಕೊಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ನಮ್ಮ ನೂರಾರು ಸಮಾಜ ಸೇವಕರು ಮಾಡೋರೆಲ್ಲ ನೋಡಿ ಇಂಥ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡೋಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು. ಅದಕ್ಕೋಸ್ಕರ ನಾವು ಅಡ್ವರ್ಟೈಸ್ ಅಂತ ಮಾಡೋದಲ್ಲ, ಆ ಥರ ಮಾಡಬೇಕು. ನಾಳೆ ದಿನ ಕೂಡ ಸಹ ಅದೇ ಹುಡುಗ ಆ ಪೊಸಿಷನ್ಗೆ ಬಂದಾಗ ಇಂಥ ಮಕ್ಕಳಿಗೆ 10 ಜನಕ್ಕೆ ಅವರು ಕೊಡುವಂಥ ಒಂದು ಇದಾಗುತ್ತೆ. ಯಾಕಂದರೆ ಇವತ್ತು ನೋಡಿರ್ತಾರೆ. ಅದಕ್ಕೋಸ್ಕರ ಈ ಹುಡುಗ ಒಳ್ಳೆಯ ಒಂದು ಎಜುಕೇಷನ್ ಆಗಿ ಒಳ್ಳೆಯ ಒಂದು ಅಧಿಕಾರಿ ಆಗಬೇಕು, ನಮ್ಮ ತಾಲೂಕು ಒಂದು ಒಳ್ಳೆಯ ಟ್ರಿಪ್ ತಗೊಂಡ್ಬರ್ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಬಂದು ಇಲ್ಲಿ ಸೇರಿ ಆ ಹುಡುಗನಿಗೆ ಒಂದು ಲ್ಯಾಪ್ಟಾಪನ್ನು ಕೊಡಿಸ್ತಾ ಇದ್ದೀನಿ. ಒಳ್ಳೆಯ ಹುಡುಗ ಒಳ್ಳೆಯ ಎಜುಕೇಷನ್ ಮಾಡ್ತಾಯಿದ್ದಾನೆ. ಇಂಥ ಹುಡುಗರಿಗೆ ನಾವು ಇಂಥ ಒಂದು ಮಾಡಿದಾಗ ಒಳ್ಳೆಯದಾಗುತ್ತೆ. ನಾವು ಈ ಹುಡುಗ ಚೆನ್ನಾಗಿ ಓದಿ ಚೆನ್ನಾಗಿ ನಮಗೆ ಒಂದು ತಾಲೂಕಿನಲ್ಲಿ ಒಳ್ಳೆಯ ಹೆಸರು ತಗೊಳ್ಬೇಕು ಅಂತೇಳಿ ಇವತ್ತು ಅನೇಕ ಸೇವೆಗಳು ಮಾಡ್ತಾಯಿದ್ದೀನಿ. ಒಂದು ಸೇವೆಗಳಲ್ಲಿ ಕೂಡ ಇಂಥ ಒಂದು ಸೇವೆಗಳನ್ನು ಮಾಡಬೇಕು. ಇಂಥ ಮಕ್ಕಳಿಗೆ ಯಾವುದೇ ಒಂದು ಆದ್ರೂ ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ, ಇನ್ನೂ ಮಾಡ್ತೀವಿ. ಈ ಮಾಡ್ಕೊಂಡು ಹೋಗೋದಕ್ಕೆ ನಾವು ಯಾವುದಕ್ಕೂ ಹಿಂದೆ ಹೋಗಲ್ಲ. ಇಂಥ ಮಕ್ಕಳಿಗೆ ನಾವು ಇನ್ನೂ ಹಿಂದೆ ಹೋಗಿ ಬೆನ್ನು ತೊಟ್ಟಿ ನಾವು ಇನ್ನೂ ಮುಂದೆ ಹೋಗಿ ನಾವು ಇದ್ದೀವಿ ಅಂತೇಳಿ ಧೈರ್ಯ ತುಂಬಿಸಿ ಇಂಥ ಮಕ್ಕಳಿಗೆಲ್ಲ ನಾವು ಕಲಿಸಿ ಇಂಥವನ್ನು ಮಾಡಬೇಕು ಅಂತ ನನಗೆ ಆಸೆ. ನನಗೂ ಸಹ ಒಂದು ಮಾರ್ಕೆಟಲ್ಲಿ ಕೂಡ ರೈತ ಬಾಂಧವರಿಗೆ ರೈತರಲ್ಲಿರುವಂಥ ರೈತರ ಕಷ್ಟಕ್ಕೆ ಗೊತ್ತಿರೋದ್ರಿಂದ ಎಲ್ಲದಕ್ಕೂ ಯಾವುದಕ್ಕೂ ಆಗಲಿ ಒಂದು ಹಾಸ್ಪಿಟ್ಲ್ ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ರೈತರದ್ದು ಯಾವುದನ್ನು ಒಂದು ಇದ್ರೂ ನಾನು ಇರ್ತೀನಿ ಅಂತೇಳಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ ಸೇವೆ ಇನ್ನೂ ಮುಂದೆನೂ ಮಾಡಬೇಕು ಅಂತೇಳಿ ನನಗೂ ನಿಮ್ಮ ಎಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಇವತ್ತು ನಮ್ಮ ಈ ಹುಡುಗನಿಗೆ ಶ್ರೀಧರ್ ಅಂತ ಹುಡುಗನಿಗೆ ಈ ಒಂದು ಲ್ಯಾಪ್ಟಾಪ್ ಕೊಡೋದಕ್ಕೆ ನೀನು ಚೆನ್ನಾಗಿ ಓದಿ ನೀನು ಚೆನ್ನಾಗಿ ನಮ್ಮ ತಾಲೂಕು ಒಳ್ಳೆಯ ಹೆಸರು ತಗೊಂಡ್ಬರ್ಬೇಕು. ಒಳ್ಳೆಯ ಹೆಸರು ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಊರಿಗೂ ಸಹ ಒಳ್ಳೆಯ ಹೆಸರು ಬರಬೇಕು. ಆದಾಗ ಇನ್ನು ಇದೇ ಥರ ಒಳ್ಳೆಯ ಒಂದು ಅಧಿಕಾರ ಆಗಿ ಒಟ್ಟು ದೊಡ್ಡ ಒಂದು ಇದಾದಾಗ ನೀನು ಕೂಡ ಇದನ್ನು 10 ಜನಕ್ಕೆ ಈ ಥರ ಸಹಾಯ ಮಾಡಬೇಕು. ಮುಂದಿನ ದಿನಗಳಲ್ಲಿ ನೀನು ಈ ಥರ 10 ಜನಕ್ಕೆ ಸಹಾಯ ಮಾಡಿದಾಗ ಇನ್ನೂ ಒಂದು ಒಳ್ಳೆ ಮಾಡೋದಕ್ಕೆ ನಮ್ಮ ತಾಲೂಕು ಒಂದು ಹೆಸರು ಬರುತ್ತೆ ಅಂತೇಳಿ. ಸರ್ ಮೊನ್ನೆ 2 ತಿಂಗಳು ನಾವು ಎಲ್ಲ ಕಡೆನೂ ಕೊಡ್ತಾಯಿದ್ದೀವಿ. ಅಂದರೆ ನಾನೇನು ಅಂದ್ಕೊಂಡ್ರೆ ಈ ಅಡ್ವರ್ಟೈಸ್ ಮಾಡ್ದಿರ ಕೊಡಬೇಕು ಅಂತ ಕೊಡ್ತಾಯಿದ್ದೆ. ಇವತ್ತು ನಾನೇನಂದರೆ ಈ ಹುಡುಗರಿಗೆ ಈ ಥರ ಕೊಟ್ಟಾಗ ಇನ್ನೂ ಸೇವೆ ಮಾಡೋರಿದ್ದಾರೆ ನೂರಾರು ಜನ, ಅವರು ಸಹ ಈ ಥರ ಮಾಡಲಿ ಅಂತ ಇವತ್ತು ಮಾಡ್ತಾಯಿದ್ದೆ ಸರ್. ಅದೇನು ಅದನ್ನು ಮಾಡಬೇಕು ಕೊಡಬೇಕು ತೋರಿಸ್ಬೇಕು ಜನರಿಗೆ ಅಂತಲ್ಲ. ಈ ಥರ ಮಾಡಿದಾಗ ಒಂದು ಇನ್ನೊರು ಮಾಡೋರ್ಗ ಈ ಥರ ನಾವು ಮಾಡೋಣ ಒಳ್ಳೇದಾಗುತ್ತೆ, ಹುಡುಗರಿಗೆ ಕೊಡೋದು ಒಳ್ಳೇದಾಗುತ್ತೆ, ಒಳ್ಳೆ ಎಜುಕೇಷನ್ ಮಾಡ್ತಾರೆ, ಹುಡುಗರು ಚೆನ್ನಾಗಿ ಓದ್ತಾರೆ. ಒಂದು ಇವಾಗ ಅದಿಲ್ಲ ಇದಿಲ್ಲ ಅಂತ ತಿದ್ದೋಗಿದವ್ರು ಜಾಸ್ತಿ ಜನ ಇದ್ದಾರೆ. ಅಂಥವ್ರನ್ನ ಪ್ರೋತ್ಸಾಹ ಕೊಟ್ಟು ಕಳಿಸಿದಾಗ ಅವರು ಹುಮ್ಮಸ್ಸಿಂದ ಹೋಗಿ ಓದಿ ಒಳ್ಳೆಯ ಒಂದು ಅಧಿಕಾರ ಆಗುತ್ತೆ. ಸರ್ ಮುಳಬಾಗಿಲು ತಾಲೂಕಲ್ಲಿ ನೀವೇ ಸರ್ ಕೊಡ್ತಾ ಇದ್ದೀನಿ ಅಂತೆಲ್ಲ ಎಲ್ಲರೂ ಕೊಡ್ತಾ ಇದ್ದಾರೆ. ಆದರೂ ನಾನು ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಳ್ಳೆ ನನ್ನ ಕೈಲಾದಷ್ಟು ಒಂದು ಹಾಸ್ಪಿಟ್ಲ್ ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಯಾವುದೇ ಒಂದು ನಮ್ಮ ಕೈಲಾದಷ್ಟು ನಾವು ನೋಡಿ ಹೆಲ್ತ್ ಕ್ಯಾಂಪ್ಗಳು ಎಷ್ಟು ಮಾಡಿಸ್ತೀವಲ್ಲ, ಯಾಕೆ ಹೇಳ ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಇವಾಗ ನಮ್ಮ ಒಂದು ಸ್ಕೂಲಲ್ಲಿ ನಮ್ಮ ಇವರು ಯಾರು ನಾಗರಾಜ್ ಅವರು ತಾಲೂಕಿನ ನಮ್ಮ ಮಗಳು ಫಸ್ಟಿಗೆ ಬಂದಿದ್ದಂದ್ರೆ ಹೆಂಗಿರುತ್ತೆ ಹೇಳ, ನಮ್ಮ ಖುಷಿ. ನಮ್ಮ ಮಗಳು ಸುಮಾರು ಬಂದಿದ್ದು ನಮ್ಗೆ ಹೆಂಗಿರುತ್ತೆ ಅಂಥವ್ರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ಕೈಲಾದ ಸಹಾಯ ಮಾಡಿ ಕಲಿಸಿ ಮಾಡಲಿ ಅಂತ ಹುಡುಗರು ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ. ಓಕೆ ಸರ್.